ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ಎಂದೂ ಮರೆಯದ ಸಿನಿಮಾ. ಇಂದಿನ ಈ ಸಂಚಿಕೆಯಲ್ಲಿ ಕಾಂತಾರ ಚಾಪ್ಟರ್ 1 ಬಗ್ಗೆ ಮಾತನಾಡೋಣ. ಕಾಂತಾರ ಚಾಪ್ಟರ್ 1 ಕೇವಲ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ನೆಲ, ಜಲ, ಸಂಸ್ಕೃತಿ, ಇತಿಹಾಸ. ಕಾಂತಾರ ಚಾಪ್ಟರ್ 1 ಒಂದು ಜನಾಂಗದ ನಂಬಿಕೆಯ ಆಚಾರ ವಿಚಾರದ ಬೆಳವಣಿಗೆ. ಕಾಂತಾರ ಚಾಪ್ಟರ್ 1 ಭೂತಕೋಲವನ್ನು ಮಾತ್ರ ಹೇಳುತ್ತಿದೆಯಾ, ಪ್ರಕೃತಿಯ ಆರಾಧನೆಯನ್ನು ಹೇಳುತ್ತಿದೆಯಾ, ವೈದಿಕ ಧರ್ಮದ ಮೂಲ ಬೇರಿನ ಚಿಂತನೆಯನ್ನು ಹೇಳುತ್ತಿದೆಯಾ? ತುಳುನಾಡು ಕರ್ನಾಟಕದ ಕಡಲ ತೀರದ ಪ್ರದೇಶ ತನ್ನದೇ ಆದ ಸಂಸ್ಕೃತಿಯನ್ನು ಕಟ್ಟಿಕೊಂಡಿದೆ. ಈ ಸಂಸ್ಕೃತಿ ಏನನ್ನು ಹೇಳುತ್ತದೆ? ಕಾಂತಾರ ಚಾಪ್ಟರ್ 1 ಸಿನಿಮಾ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬೇಕಾದರೆ ಕಾಂತಾರ ಮೊದಲ ಸಿನಿಮಾದ ಓಪನಿಂಗ್ ಸಂಭಾಷಣೆ ಅರ್ಥವಾಗಬೇಕು. ಮೂಡಣ ಗುಡ್ಡದಿಂದ ಪಡುವಣ ಸಮುದ್ರದ ತನಕ ಜಾಗಕ್ಕೆಲ್ಲ ಒಬ್ಬ ರಾಜನಿದ್ದ. ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ, ತನ್ನದು ಅಂತ ಹೇಳಿಕೊಳ್ಳುವುದಕ್ಕೆ ಇರುವ ಮಕ್ಕಳು, ಅವನ ಖುಷಿಯೇ ತನ್ನ ಖುಷಿಯೆಂದು ಆಚರಿಸುವ ಜನರು, ಸುತ್ತ 10 ಸಾಮಂತರ ಸ್ನೇಹ. ಎಲ್ಲ ಸವಲತ್ತು ಇತ್ತು, ಆದರೆ ನೆಮ್ಮದಿ ಒಂದನ್ನು ಬಿಟ್ಟು. 4 ದೇವಸ್ಥಾನ ತಿರುಗಿದ, 16 ತೀರ್ಥ ಸ್ನಾನ ಮಾಡಿದ, ದೇವರಿಗೆ ತುಲಾಭಾರ, ಪಿತೃಗಳಿಗೆ ಅನ್ನ ಆಹಾರ. ಎಂಥ ಮಾಡಿದರೂ ಸಹ ರಾಜನ ಕಣ್ಣಲ್ಲಿ ನಿದ್ದೆ, ಮನಸ್ಸಿಗೆ ಶಾಂತಿ ಸಿಗಲೇ ಇಲ್ಲ. ಯಾಕೆ? ಇದೇ ಪ್ರಶ್ನೆಯನ್ನು ಭೂತಯ್ಯ ತಾಳರ ಹತ್ತಿರ ರಾಜ ಮಂಡಿಯೂರಿ ಕೇಳಿದ. ಅವರು ಹೇಳಿದರು, ರಾಜ, ನಿನ್ನ ಹತ್ರ ಎಲ್ಲ ಉಂಟು, ಆದರೆ ಮಾವನ ಹಾಗೆ ದಾರಿ ತೋರುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ, ಎರಡೂ ಸಿಗುವವರೆಗೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ ಅಂತ. ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ರಾಜರೇ. ರಾಜ ಹೇಗೆ ತನ್ನ ನೆಮ್ಮದಿಯನ್ನು ಹುಡುಕಿಕೊಂಡು ಕತ್ತಲಿಂದ ಬೆಳಕಿನ ಕಡೆ, ಅಂದರೆ ಜ್ಞಾನದ ಕಡೆ ಹೋದ. ದೈವದ ಮೂಲ ಅರ್ಥ ಮಾಡಿಕೊಂಡು ಧರ್ಮವನ್ನು ತಿಳಿದು ರಾಜಧರ್ಮವನ್ನು ಸರಿಯಾಗಿ ಮಾಡಿ ಪ್ರಜೆಗಳ ಸೇವೆಯಲ್ಲಿಯೇ ದೈವವನ್ನು ಕಂಡ. ಅದೇ ಧರ್ಮವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೆ ಅವರ ವಂಶಸ್ಥರ ಪಾಡು ಏನಾಯಿತು? ಪ್ರಕೃತಿಗೂ ಮಾನವನಿಗೂ ಇರುವ ಸಂಬಂಧ ಏನು? ದೈವಗಣಗಳು ಪ್ರಕೃತಿಯ ನ್ಯಾಯ ಧರ್ಮವನ್ನು ಹೇಗೆ ಕಾಪಾಡುತ್ತದೆ ಎಂಬುದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ನಟ, ನಿರ್ದೇಶಕ, ಬರಹಗಾರ ಋಷಭ್ ಶೆಟ್ಟಿ. ಈ ಚಿತ್ರ ಕಾಂತಾರ ಚಿತ್ರದಲ್ಲಿ ಹೇಳಿದ ದೈವ ಗಣಗಳು ಹೇಗೆ ಹುಟ್ಟಿಕೊಂಡಿತು, 4ನೇ ಶತಮಾನದ ಇತಿಹಾಸ, ಅಂದಿನ ಕಾಲದ ಆಧುನಿಕ ನಾಗರಿಕತೆ, ಬುಡಕಟ್ಟು ಜನಾಂಗದ ಜೀವನ ಶೈಲಿ, ವೈದಿಕ ಧರ್ಮದ ಹುಟ್ಟಿನ ತಿರುಳು, ಪ್ರಕೃತಿ ಪ್ರೇಮ, ರಾಜಧರ್ಮ, ಮಂತ್ರ ತಂತ್ರದ ಮಾಯಾಜಾಲದ ಕೆಟ್ಟ ಅಟ್ಟಹಾಸ, ಮನುಷ್ಯನ ಸದ್ಗುಣ ದುರ್ಗುಣ ಎಲ್ಲವನ್ನು ಹೇಳುವುದರ ಮೂಲಕ ಧರ್ಮದ ನಿಜವಾದ ಅರ್ಥ ಹೇಳಿದ್ದಾರೆ ನಟ, ನಿರ್ದೇಶಕ, ಬರಹಗಾರ ಋಷಭ್ ಶೆಟ್ಟಿಯವರು. ಅಂದರೆ ಈ ಸಿನಿಮಾ ಸಂಪೂರ್ಣವಾಗಿ ತಿಳಿಯಬೇಕಾದರೆ ಹಿಂದೂ ಧರ್ಮದ ಮನಸ್ಸಿನ ಬಾವಿಯೊಳಗೆ ಇಳಿದು ನೋಡಬೇಕು. ಮೂಲ ಬೇರು ತಿಳಿಯಬೇಕು. ಅಂದರೆ ನಾವು ಮೊದಲು ತಿಳಿಯಬೇಕಾಗಿರುವುದು ಬರ್ಮೆ ಎಂದರೆ ಯಾರು ಈ ಬ್ರಹ್ಮ ರಾಕ್ಷಸ ಈಶ್ವರ ಗಣಗಳು ಎಂದರೇನು? ಪಂಜುಲಿ ಗೂಳಿಗ ಯಾರು? ಹುಲಿಯು ಮಗುವನ್ನು ಏಕೆ ಕಾಯುತ್ತಿತ್ತು ಅಂತ. ಯಾರು ಈ ಬರ್ಮೆ? ಬರ್ಮೆ ಸೃಷ್ಟಿಯ ಮೂಲ, ಭೂತಾರಾಧನೆಯ ದೈವ, ಎಲ್ಲ ದೈವಕ್ಕಿಂತ ಅಗ್ರಸ್ಥಾನ ಪಡೆದವನು. ಪ್ರಾಂತೀಯ ದೈವದಲ್ಲಿ ಆದಿದೈವ. ತುಳುನಾಡಿನ ಜಾನಪದದಂತೆ ತುಳುನಾಡಿಗೆ ಜನ್ಮ ನೀಡಿದರು ಪರಶುರಾಮ. ತನ್ನ ಪರುಷನ್ನು ಸಮುದ್ರಕ್ಕೆ ಎಸೆದು ಸಮುದ್ರದ ನೀರನ್ನು ಹಿಂದಕ್ಕೆ ಹೋಗುವಂತೆ ಮಾಡಿ ಕಡಲ ತೀರ ಕರಾವಳಿ ಪ್ರದೇಶವಾದ ಕೇರಳ, ಕೊಂಕಣ, ತುಳುನಾಡನ್ನು ಸೃಷ್ಟಿಸಿದರು. ಆದರೆ ಆ ಭೂಮಿ ಒಣಗಿತ್ತು, ಯಾವುದಕ್ಕೂ ಪ್ರಯೋಜನ ಇರಲಿಲ್ಲ, ಯಾರು ವಾಸ ಮಾಡಲು ಯೋಗ್ಯವಿರಲಿಲ್ಲ, ಸೂಕ್ಷ್ಮ ಜೀವಿಗಳು ಜಂತುಗಳು ಇರಲಿಲ್ಲ, ನೀರೂ ಇರಲಿಲ್ಲ. ದೇವತೆಗಳು ಚಿಂತಿಸಿದರು,
ಈ ನೆಲದಲ್ಲಿ ಜೀವಿಗಳು ತುಂಬಬೇಕಾದರೆ ಒಂದು ಶಕ್ತಿ ಬೇಕು. ಪ್ರಕೃತಿಯ ಶಕ್ತಿಯನ್ನು ತನ್ನೊಳಗೆ ತುಂಬಿಕೊಂಡಂತಹ ಒಂದು ದೈವ ಬೇಕು ಅಂತ. ಆ ಮಹಾನ್ ಶಕ್ತಿಯೇ ಭರ್ಮೆ. ಭರ್ಮೆ ಫಲವತ್ತತೆಯ ದೇವರು. ಅದು ಪ್ರಕೃತಿಯ ಎಲ್ಲ ಶಕ್ತಿಯನ್ನು ತನ್ನೊಳಗೆ ಸೇರಿಸಿಕೊಂಡ ದೈವ. ಅದು ಬೆಂಕಿಯಂತೆ ಹೊಳೆಯುವ ಕಣ್ಣು, ಗಾಳಿಯಂತೆ ವೇಗವಾಗಿ ಚಲಿಸುವ ಶಕ್ತಿ, ಅಲೆಯಂತೆ ಗುಡುಗುವ ಸ್ವರ, ಎಲ್ಲವನ್ನು ಹೊಂದಿದ್ದ ಶಕ್ತಿ. ಒಂದು ದಿನ ರಾತ್ರಿ ಮಹಾನ್ ಚಂಡಮಾರುತ, ಭೂಮಿಯನ್ನೇ ಹೊಡೆದು ಮುರಿಯುವಂತೆ ಅಲೆಗಳು, ಆಕಾಶದಲ್ಲಿ ಮಿಂಚುಗಳು, ಜೋರಾದ ಗಾಳಿ. ಇಂತಹ ಸಂದರ್ಭದಲ್ಲಿ ಸಮುದ್ರದ ಆಳದಿಂದ ಪರಶುರಾಮನು ಸೃಷ್ಟಿ ಮಾಡಿದ ನೆಲದ ಮೇಲೆ ಬಂದ ಭರ್ಮೆ. ಭರ್ಮೆ ನೆಲದ ಮೇಲೆ ಕಾಲು ಇಡುತ್ತಲೇ ಮಣ್ಣಿನಿಂದ ಚಿಮ್ಮಿದವು ನದಿಗಳು. ಅವನ ಕಣ್ಣಿನ ಕಾಂತಿಯಿಂದ ಗಿಡ ಮರಗಳು ಮೂಡಿ ಹಸಿರಿನಿಂದ ತುಂಬಿಕೊಂಡಿತು. ಅವನ ಕೈಯಿನ ಸ್ಪರ್ಶದಿಂದ ಮಣ್ಣು ಫಲವತ್ತತೆಯನ್ನು ಕಂಡಿತು. ಒಂದು ಸುಂದರ ಪ್ರದೇಶ, ತುಳುನಾಡು, ಸುತ್ತಮುತ್ತಲ ಕಡಲ ತೀರದ ಪ್ರದೇಶ ಹುಟ್ಟಿಕೊಂಡಿತು. ಯಾರು ಈ ಬ್ರಹ್ಮ ರಾಕ್ಷಸ? ಒಂದು ಊರಿನಲ್ಲಿ ಒಬ್ಬ ಕೆಟ್ಟ ರಾಜನಿದ್ದನಂತೆ. ಅವನಿಗೆ ಕೆಲಸಕ್ಕೆ ಜನ ಸಿಗುತ್ತಿರಲಿಲ್ಲವಂತೆ. ಅದಕ್ಕೆ ಒಂದು ದಿನ ಘೋರ ತಪಸ್ಸು ಮಾಡಿದ. ಋಷಿ ಮುನಿಗಳು ಪ್ರತ್ಯಕ್ಷರಾಗಿ ಹೇಳಿದರಂತೆ. ಒಬ್ಬ ಮನುಷ್ಯನನ್ನು ಕೊಟ್ಟು ಹೇಳಿದರಂತೆ, ಅವನಿಗೆ ಪುರುಸೊತ್ತೇ ಇಲ್ಲದಷ್ಟು ಕೆಲಸ ಕೊಡಬೇಕು ಅಂತ. ಪುರುಸೊತ್ತು ಕೊಟ್ಟರೆ ಮನುಷ್ಯರನ್ನೇ ತಿನ್ನುತ್ತಾನೆ ಅಂತ. ಒಂದು ಸರಿ ರಾಜನನ್ನೇ ತಿನ್ನಲು ಬಂದಿತಂತೆ. ಆಗ ರಾಣಿ ರಪ್ಪನೆ ಗುಂಗುರು ಕೂದಲನ್ನು ಕೊಟ್ಟು ಸರಿ ಮಾಡಿಕೊಂಡು ಬಾ ಅಂತ ಕಳಿಸಿದಳು. ಬ್ರಹ್ಮ ರಾಕ್ಷಸನನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ವರ, ಇಲ್ಲದಿದ್ದರೆ ಶಾಪ. ಇನ್ನೂ ಸರಿಯಾಗಿ ಹೇಳುವುದಾದರೆ ನಮ್ಮಲ್ಲೂ ಒಬ್ಬ ಬ್ರಹ್ಮ ರಾಕ್ಷಸ ಇದ್ದಾನೆ. ನಮ್ಮ ಮನಸ್ಸಿಗೆ, ದೇಹಕ್ಕೆ ಪುರುಸತ್ತೇ ಇಲ್ಲದಷ್ಟು ಒಳ್ಳೆಯ ಯೋಚನೆ, ದೇಹಕ್ಕೆ ಒಳ್ಳೆಯ ಕೆಲಸ ಕೊಡಬೇಕು. ಮನಸ್ಸು ಶಾಂತಿಯಿಂದ ಇರುತ್ತದೆ. ಕೆಟ್ಟ ಯೋಚನೆ ಒಮ್ಮೆ ಬಂದರೆ ಅವನ ಸ್ನೇಹಿತರು ಅಹಂಕಾರ, ಮೋಹ, ಐಶ್ವರ್ಯದಾಹ, ಹೊಟ್ಟೆ ಉರಿ, ಕುತರ್ಕಿ ಬುದ್ಧಿ, ಅಧರ್ಮ, ಭಯ, ಅಜ್ಞಾನ, ಅವಿವೇಕ, ಕತ್ತಲು, ಅಂಧಕಾರ ಎಲ್ಲವೂ ಆವರಿಸುತ್ತದೆ. ಮನಸ್ಸು ಕಲುಷಿತವಾಗುತ್ತದೆ. ಇದರಿಂದ ನಮ್ಮ ದೇಹವು ನಾಶವಾಗುತ್ತದೆ. ನಮ್ಮ ಮನಸ್ಸು ಶುದ್ಧವಾಗಬೇಕಾದರೆ ಯಾವ ಕೆಲಸ ಮಾಡಬೇಕು? ದಾರಿ ತೋರುವ ಗಂಗೆ ಯಾವುದು? ಹೇಗೆ ಆ ದಾರಿಯನ್ನು ಹುಡುಕುವುದು? ಒಬ್ಬನೇ. ಅಜ್ಞಾನದ ಬೇಲಿಯನ್ನು ಹೇಗೆ ಸರಿಸಬೇಕು? ಜ್ಞಾನದ ಬೇಲಿ ಎಷ್ಟು ಹಾಕಬೇಕು? ಹೇಗೆ ಪರಿಶುದ್ಧನಾಗಬೇಕು? ನಮ್ಮಲ್ಲಿ ಈಶ್ವರ ಹೂದೋಟ ಅರಳಲು ಏನು ಮಾಡಬೇಕು? ಆಗ ಬ್ರಹ್ಮ ರಾಕ್ಷಸನು ಕೈ ಮುಗಿದು ದಾರಿ ನೀಡುತ್ತಾನೆ. ನಮಗೆ ರಕ್ಷಾ ಕವಚವಾಗುತ್ತಾನೆ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಬ್ರಹ್ಮ ರಾಕ್ಷಸ ಒಂದು ಬೇಲಿ ಎಂದು. ತಾಯಿಯ ಗರ್ಭದಲ್ಲಿ ಸುರಕ್ಷಿತವಾಗಿರುತ್ತದೆ ಮಗು. ಪ್ರಕೃತಿಯ ಗರ್ಭದಲ್ಲಿ ಸುರಕ್ಷಿತವಾಗಿರುತ್ತೇವೆ ನಾವು. ಧರ್ಮಬದ್ಧವಾದ, ನ್ಯಾಯಬದ್ಧವಾದ ಆಡಳಿತದಲ್ಲಿ ಸುರಕ್ಷಿತವಾಗಿರುತ್ತಾರೆ ಜನರು. ಬ್ರಹ್ಮ ರಾಕ್ಷಸ ಭಯವನ್ನು ತರುವ ಬೇಲಿಯಾಗಬಾರದು. ಮಾವನ ಹಾಗೆ ದಾರಿ ತೋರುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ ಎರಡೂ ಸಿಗುವ ನೆಮ್ಮದಿಯ ತಾಣವಾಗಬೇಕು. ಭಯವನ್ನು ತರುವ ಬೇಲಿಯಾದರೆ ಅಧರ್ಮ, ಅನ್ಯಾಯ, ಕ್ರೂರ ಅಟ್ಟಹಾಸದ ಮೆಟ್ಟಿಲಾದರೆ ಈಶ್ವರ ತನ್ನ ಗಣಗಳನ್ನು, ಕ್ಷೇತ್ರ ಪಾಲಕರನ್ನು ಕಳಿಸುತ್ತಾನೆ. ಪಂಜುಲಿ ಧರ್ಮದ ಸೀಮೆಯಲ್ಲಿ ನಡೆಯುವಂತೆ ಮಾಡಲು. ಅದಾಗದಿದ್ದರೆ ಗೂಳಿಗ ಅವರ ರಕ್ತವನ್ನು ಹೀರುತ್ತಾನೆ. ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ. ಸಮತೋಲನ ತರುತ್ತಾನೆ. ತಮ್ಮ ಕೆಲಸವಾದ ನಂತರ ಮಾಯವಾಗುತ್ತಾರೆ. ಪಂಜುಲಿ ಹುಟ್ಟಿದ ಕತೆ. ತುಳುನಾಡಿನ ಜಾನಪದ ಕಥೆಯ ಪ್ರಕಾರ ಒಂದು ಸುಂದರವಾದ ಉದ್ಯಾನವನ. ಆ ಉದ್ಯಾನವನಕ್ಕೆ ಪರಮಶಿವ, ಪಾರ್ವತೀದೇವಿ ಬರುತ್ತಾರೆ. ಆನಂದವನ್ನು ನೀಡುವ ಸ್ವರ್ಗದಂತೆ ಇರುವ ತಾಣ. ಒಂದು ದಿನ ಹೀಗೆ
ಪರಮಶಿವ ಪಾರ್ವತೀ ದೇವಿ ಆ ಉದ್ಯಾನವನದಲ್ಲಿ ಇರುವಾಗ 2 ಕಾಡು ಹಂದಿಯನ್ನು ನೋಡುತ್ತಾರೆ. ತಾಯಿ ಹಂದಿ ಸತ್ತು ಬಿದ್ದಿರುತ್ತದೆ. ಗಂಡು ಮರಿ ಹಂದಿ ಅಳುತ್ತಿರುತ್ತದೆ. ಇದನ್ನು ಕಂಡ ಪಾರ್ವತೀ ದೇವಿಯು ಮಾತೃ ಹೃದಯದಿಂದ ಆ ಗಂಡು ಹಂದಿಯನ್ನು ತಾನೇ ಸಾಕುವುದಾಗಿ ನಿರ್ಧಾರ ಮಾಡುತ್ತಾರೆ. ಜಗನ್ಮಾತೆಯು ಈ ರೀತಿ ಕಾಡು ಹಂದಿಯನ್ನು ನೋಡಿಕೊಳ್ಳುತ್ತಿರುವುದನ್ನು ಕಂಡ ದೇವತೆಗಳಿಗೆ ಆಶ್ಚರ್ಯವಾಯಿತು. ಇದು ಪಾರ್ವತೀ ದೇವಿಯ ಕರುಣೆಗೆ ಅಂದವಾದ ಒಂದು ಉದಾಹರಣೆ. ಆದರೆ ಹಂದಿಮರಿ ಬೆಳೆಯುತ್ತಾ ಅದರ ಪ್ರಕೃತಿ ಸ್ವಭಾವ ಹೊರಹಾಕಲು ಪ್ರಾರಂಭಿಸಿತು. ಅದರ ಹಲ್ಲುಗಳು ಹೊರಬಂದಿತು. ಮರಿಯಾಗಿದ್ದಾಗ ಆ ಹಂದಿ ಮರಿ ಉದ್ಯಾನವನದಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು, ಗಿಡಗಳನ್ನು ನಾಶ ಮಾಡುತ್ತಿತ್ತು. ಅದು ಮುದ್ದು ಮುದ್ದಾಗಿ ಕಾಣುತ್ತಿತ್ತು. ದೊಡ್ಡದಾದ ಮೇಲೆ ಅದು ವಿಧ್ವಂಸಕ ಮಾಡುವಂತಾಗುತ್ತಿತ್ತು. ಮಾತೃಪ್ರೇಮದಲ್ಲಿ ಇದ್ದ ಪಾರ್ವತೀ ದೇವಿಗೆ ಇದು ಗೋಚರಿಸಲಿಲ್ಲ. ದೇವತೆಗಳಿಗೆ ಏನು ತೋಚದಂತಾಯಿತು. ಇದನ್ನು ಕಂಡ ಪರಶಿವನಿಗೆ ಕೋಪ ಬಂತು. ಆ ಹಂದಿಯನ್ನು ಸಂಹರಿಸಿದನು ಪರಮಶಿವ. ಇದನ್ನು ತಿಳಿದ ಪಾರ್ವತೀ ದೇವಿ ತಾವು ಸಾಕಿ ಬೆಳೆಸಿ ಮಗುವಂತೆ ಮುದ್ದಾಡಿದ ಹಂದಿಯನ್ನು ನಾವೇ ಸಾಯಿಸುವುದು ಬೇಡ ಅಂತ ಹೇಳಿಕೊಂಡರು. ಆ ಮಾತಿಗೆ ಒಪ್ಪಿಕೊಂಡ ಪರಮಶಿವ ಆ ಹಂದಿಗೆ ಮರು ಪ್ರಾಣವನ್ನು ನೀಡುತ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಪರಮಶಿವ ಸಂಹರಿಸಲು ಹೋದಾಗ ಪಾರ್ವತಿ ಮಾತೆ ತಡೆದು ನಿಲ್ಲಿಸುತ್ತಾರೆ. ಈ ಎರಡರಲ್ಲಿ ಏನೇ ಆಗಿದ್ದರೂ ಮುಂದೆ ನಡೆಯುವ ಕತೆ ಒಂದೇ. ನಿಲ್ಲಿಸಿದ ನಂತರ ಏನಾಗುತ್ತದೆ? ಅಥವಾ ಪಾರ್ವತೀ ದೇವಿಯ ಮಾತಿಗೆ ಬೆಲೆ ಕೊಟ್ಟು ಮರುಪ್ರಾಣವನ್ನು ಕೊಟ್ಟ ಪರಮಶಿವ ಆ ಹಂದಿಗೆ ಒಂದು ವರವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸುತ್ತಾರೆ. ನೀನು ಮಾಡುತ್ತಿದ್ದಂತಹ ವಿಧ್ವಂಸಕ ಕೆಲಸವನ್ನು ತಡೆಯುವ ನನ್ನ ಶಕ್ತಿಯಾಗು. ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಸುವ, ರೈತರ ಬೆಳೆಯನ್ನು ಕಾಪಾಡುವ, ಕಾಡನ್ನು ರಕ್ಷಿಸುವ, ಬೆಳಕನ್ನು ನೀಡುವ ನನ್ನ ಗಣನಾಗು ಎಂದು. ಅದೇ ಪಂಜುಲಿ ದೈವ. ಗೆಳೆಯರೇ, ಕಾಡು ಎಂಬ ಪದಕ್ಕೆ ಅರಣ್ಯ ಎಂಬ ಅರ್ಥದ ಜೊತೆಗೆ ಅನಾಗರಿಕತೆ, ಜನರು ತಲುಪಲಾಗದ ಪ್ರದೇಶ, ಕತ್ತಲೆ, ಅಂಧಕಾರ ಎಂಬ ಅರ್ಥವೂ ಇದೆ. ಅಂದರೆ ಈ ಪಂಜುಲಿ ದೈವ ನಮ್ಮನ್ನು ಧರ್ಮದ ಮಾರ್ಗದಲ್ಲಿ ನಡೆಸುವುದಲ್ಲದೆ ನಮ್ಮ ಭ್ರಮೆಯ ಕತ್ತಲು, ಅಂಧಕಾರವನ್ನು ದೂರ ಮಾಡುವ ದೈವ. ಹಾಗಾದರೆ ಈ ಪಂಜುಲಿ ದೈವ ಇರಬೇಕಾದರೆ ಗೂಳಿಗ ಯಾಕೆ ಬೇಕು? ತಿಳಿಯೋಣ ಬನ್ನಿ. ಯಾರು ಈ ಗೂಳಿಗ? ಒಂದು ದಿನ ಪಾರ್ವತಿ ಮಾತೆ ಶಿವನಿಗಾಗಿ ಬೂದಿಯನ್ನು ತರುತ್ತಾರೆ. ಆ ಬೂದಿಯಲ್ಲಿ ಒಂದು ಅದ್ಭುತವಾದ ಕಲ್ಲು ಸಿಗುತ್ತದೆ. ಆದರೆ ಶಿವನು ಕೋಪಗೊಂಡು ಆ ಕಲ್ಲನ್ನು ಬಿಸಾಡಲು ಆ ಕಲ್ಲು ವೈಕುಂಠಕ್ಕೆ ಹೋಗಿ ಬೀಳುತ್ತದೆ, ವಿಷ್ಣುವಿನ ಹತ್ತಿರ. ಆ ಕಲ್ಲಿನಿಂದ ಒಂದು ಹಿಂಸಾತ್ಮಕ ಭಯಾನಕ ಶಕ್ತಿ ಹುಟ್ಟಿಕೊಂಡಿತು. ಆ ಶಕ್ತಿ ವಿನಾಶ ಮಾಡುವ, ನಿಯಂತ್ರಣಕ್ಕೆ ಸಿಗದ ಹಸಿವನ್ನು ಹೊಂದಿತ್ತು. ಆ ಶಕ್ತಿಯ ಹೆಸರೇ ಗೂಳಿಗ. ವಿಷ್ಣುವು ಅವನ ಕಾಟವನ್ನು ತಡೆಯಲಾರದೆ ಶಪಿಸಿದರು. ಭೂಮಿಯಲ್ಲಿ ಹಾವಿನ ಹೊಟ್ಟೆಯಲ್ಲಿ ಹುಟ್ಟು ಅಂತ. 9 ತಿಂಗಳುಗಳು ಹಾವಿನ ಹೊಟ್ಟೆಯಲ್ಲಿ ಇದ್ದು ಹೊರಬಂದ. ಮತ್ತೆ ಅವನ ಭಯಾನಕ ಹಸಿವು ಮುಂದುವರಿಯಿತು. ಸರೋವರದಲ್ಲಿ ಇರುವ ಮೀನುಗಳನ್ನೆಲ್ಲ ತಿಂದ. ಅದೇ ಸರೋವರದ ನೀರನ್ನೆಲ್ಲ ಕುಡಿದ. ಕೊನೆಗೆ ಆನೆಯ ರಕ್ತವನ್ನು ಕುಡಿದ. ಅಷ್ಟಾದರೂ ಅವನ ಹಸಿವಿನ ದಾಹ ಈಡೇರಲಿಲ್ಲ. ಕೊನೆಗೆ ವಿಷ್ಣುವು ತನ್ನ ಕಿರುಬೆರಳನ್ನು ಕೊಟ್ಟರು. ಸ್ವಲ್ಪ ಸಮಯ ಅವನ ಹಸಿವು ಈಡೇರಿತು. ಆದರೆ ಮತ್ತೆ ಅದೇ ಹಸಿವು. ಅವನ ಹಸಿವು ಈಡೇರದ ಕಾರಣ ಭೂಮಿಯಲ್ಲಿ ಅಲೆದಾಡುತ್ತಾ ಸಿಕ್ಕದ್ದನ್ನೆಲ್ಲ ತಿನ್ನುತ್ತಾ ಪಂಜುಲಿ ಇದ್ದ ಭೂಮಿಗೆ ಬರುತ್ತಾನೆ ಗೂಳಿಗ. ಪಂಜುಲಿಗೂ ಗೂಳಿಗಾಗೂ ಘೋರ ಯುದ್ಧ ನಡೆಯುತ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ಇಡೀ ಭೂಮಿಯೇ ನಾಶವಾಗುವಷ್ಟು. ಆಗ ದುರ್ಗಾದೇವಿ ಪ್ರತ್ಯಕ್ಷರಾಗಿ ಯುದ್ಧ ನಿಲ್ಲಿಸಿದರು. ಪಂಜುಲಿಗಾಗಿ ಧರ್ಮವನ್ನು, ನ್ಯಾಯವನ್ನು ಕಾಪಾಡುವ, ಜನರನ್ನು ರಕ್ಷಿಸಿ ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಕೆಲಸ ಕೊಟ್ಟರು. ಗೂಳಿಗಾಗೆ ಅಧರ್ಮರ, ಅನ್ಯಾಯಗಳ ರಕ್ತ ಕುಡಿಯುವ ಕೆಲಸ ಕೊಟ್ಟರು. ಆದ್ದರಿಂದ ಪಂಜುಲಿ, ಗೂಳಿಗ ಒಂದೇ ನಾಣ್ಯದ 2 ಮುಖಗಳಂತೆ. ಒಂದು ಶಕ್ತಿ ಜನರನ್ನು, ಪ್ರಕೃತಿಯನ್ನು ರಕ್ಷಿಸಿದರೆ ಇನ್ನೊಂದು ಶಕ್ತಿ ಅದೇ ಪ್ರಕೃತಿಯ ಜನರನ್ನು ಕಾಪಾಡಲು
ಅಧರ್ಮಿಗಳನ್ನು, ಅನ್ಯಾಯಿಗಳನ್ನು, ಕೆಟ್ಟ ಶಕ್ತಿಯನ್ನು ನಾಶ ಮಾಡುವ ಅವರ ರಕ್ತವನ್ನು ಕುಡಿಯುವ ಕೆಲಸ. ಇದರಿಂದ ಪ್ರಕೃತಿ ಸಮತೋಲನವಾಗಿ ಧರ್ಮ ಸಂಸ್ಥಾಪನೆಯಾಗುತ್ತದೆ. ಕಾಂತಾರ ಚಾಪ್ಟರ್ 1 ಇದು ಹಿಂದೂ ಸಂಪ್ರದಾಯವನ್ನು ಮುಂದಿನ ಜನಾಂಗಕ್ಕೆ ನೀಡುವ ಚಿತ್ರ. ಮನುಷ್ಯನ ನಾಗರಿಕತೆಯು ದೈವಭಕ್ತಿ, ಆಡಳಿತ, ಅರ್ಥಶಾಸ್ತ್ರ, ವ್ಯಾಪಾರ, ಉದ್ಯೋಗ, ಜನರಲ್ಲಿನ ತಾರತಮ್ಯ ಎಲ್ಲವೂ ಒಂದು ಭಾಗವಾಗಿ ಬಿಟ್ಟಿದೆ. ಮೂರ್ತಿ ಪೂಜೆಯಲ್ಲಿ ದೈವವನ್ನು ಕಾಣಬಹುದು, ಪ್ರಕೃತಿಯ ಗಣಗಳಲ್ಲಿಯೂ ದೈವವನ್ನು ಕಾಣಬಹುದು. ಎರಡೂ ಒಂದೇ ಎಂದು ಹೇಳುವುದಕ್ಕೆ ಲಿಂಗ ಬಿರುಕು ಬಿಟ್ಟಿದ್ದನ್ನು ತೋರಿಸಿದ್ದಾರೆ. ಇದನ್ನು ಮಾತುಗಳಲ್ಲಿಯೂ ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಬಿರುಕು ಬಿಟ್ಟಿರುವುದು ಕಲ್ಲಿಗಲ್ಲ, ಆತನ ಮನಸ್ಸಿಗೆ. ಶಿವಗಣಗಳಿಗೆ ಶಾಂತಿ ಆಗುವವರೆಗೂ ಬ್ರಹ್ಮ ಕಳಶದ ಉತ್ಸವ ಆಗುವುದಕ್ಕೆ ಬಿಡುವುದಿಲ್ಲ. ಇಲ್ಲಿ ಪ್ರಕೃತಿಯ ಆರಾಧನೆ, ಮೂರ್ತಿ ಆರಾಧನೆ ಒಂದೇ ಅಂತ ಹೇಳುತ್ತಲೇ ಬ್ರಹ್ಮ ಮಹೇಶ್ವರ ತತ್ವಗಳು ಒಂದೇ ಅಂತ ಹೇಳಿದ್ದಾರೆ. ಅಧರ್ಮವು ಮಿತಿಮೀರಿದಾಗ ನ್ಯಾಯಸ್ಥಾಪನೆಗಾಗಿ ಧರ್ಮ ಮಾರ್ಗವನ್ನು ತೋರಿಸುವುದಕ್ಕೆ ಕಲಿಯುಗದಲ್ಲಿ ದೇವರು ನೇರವಾಗಿ ಬರುವುದಿಲ್ಲ. ಆದರೆ ಅವನ ಅಂಶವಾದ ಶಕ್ತಿಯಾಗಲಿ, ರೂಪವಾಗಲಿ, ಪ್ರತಿನಿಧಿಯಾಗಲಿ ಕಳಿಸುತ್ತಾರೆ. ಅಂಥದ್ದೇ ಒಂದು ಶಕ್ತಿ ಗಣಗಳು. ಭರ್ಮೆ ಸೃಷ್ಟಿಯ ಮೂಲ, ಬೆಳವಣಿಗೆ ತಿರುವುಗಳು ವಿಷ್ಣು, ಸಂಹಾರದ ಗುಣ ಮಹೇಶ್ವರ. ಈ ಮೂರು ಶಕ್ತಿಗೆ ನೀಡುವ ಶಕ್ತಿಯೇ ಸ್ತ್ರೀ ಶಕ್ತಿ ಚಾಮುಂಡಿ ಮಾತೆ. ಪಂಜುಲಿ, ಗೂಳಿಗ, ಈಶ್ವರ ಗಣಗಳು. ಗೂಳಿಗ ದೈವದ ನಾನಾ ರೂಪವನ್ನು, ಅವತಾರಗಳನ್ನು ಅರ್ಥವತ್ತಾಗಿ ಮನ ಮುಟ್ಟುವಂತೆ ಚಿತ್ರಿಸಿ ತುಳುನಾಡಿನ ದೈವಾರಾಧನೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದ ರೀತಿ ಅದ್ಭುತ. ಸೃಷ್ಟಿಯ ಮೂಲ ಹೆಣ್ಣು, ವಿನಾಶದ ಮೂಲ ಹೆಣ್ಣು ಎಂಬುದನ್ನು ನಾಯಕಿಯ ಮಾತುಗಳಲ್ಲಿ ಮೈ ರೋಮಾಂಚನವಾಗುವಂತೆ ತೋರಿಸಿದ್ದಾರೆ. ನಾಯಕಿ ಹೇಳುವ ಮಾತು, ನೀನು ವಿಭೂತಿ ಬಳೆದುಕೊಂಡು ತ್ರಿಶೂಲ ಹಿಡಿದ ಮಾತ್ರಕ್ಕೆ ಈಶ್ವರ ಗಣಗಳು ಆಗುವುದಿಲ್ಲ. ನಿನ್ನ ಮುಂದೆ ಇರುವುದು ಸೃಷ್ಟಿಯ ಮೂಲ ಹೆಣ್ಣು. ಈ ರಾಕ್ಷಸ ಹೆಣ್ಣನ್ನು ಸಂಹರಿಸಲು ಗೆಜ್ಜೆ ಶಬ್ದ ಮಾಡುತ್ತಾ ಅಕ್ಕ ಚಾಮುಂಡಿ, ಗೂಳಿಗ ದೈವದಲ್ಲಿ ಪ್ರವೇಶಿಸಿ ನಾಯಕಿ ಕನಕಾವತಿಯನ್ನು ಸಂಹರಿಸುತ್ತಾರೆ. ಗಣಗಳು ಕ್ಷೇತ್ರಪಾಲಕರು. ಅವರು ನಿರ್ದಿಷ್ಟ ಕೆಲಸ ಮಾಡುವವರು, ನಿರ್ದಿಷ್ಟ ಕಾಲಕ್ಕೆ ಮಾತ್ರ ಬರುವ ಒಂದು ಶಕ್ತಿ. ಕೆಲಸವಾದ ನಂತರ ಮಾಯವಾಗುತ್ತಾರೆ. ಆ ಶಕ್ತಿಗೆ 3 ತಲೆಮಾರಿನ ಶಕ್ತಿಯನ್ನು ಸಂಹರಿಸಲು ತಾಯಿ ಚಾಮುಂಡಿಯ ನೆರವು ಬೇಕು. 33 ಕೋಟಿ ದೇವರ ಕೆಲಸವೂ ಒಂದು ರೀತಿ ಕ್ಷೇತ್ರಪಾಲಕರ ಕೆಲಸವೇ. ಮನುಷ್ಯರಲ್ಲಿ ದೇವರ ಸ್ವಭಾವವೂ ಇದೆ, ರಾಕ್ಷಸ ಸ್ವಭಾವವೂ ಇದೆ. ಭರ್ಮೆ ಮಾಯಾವಿ ಹೇಳಿದಂತೆ ಬಾವಿಯ ಆಳಕ್ಕೆ ಹೋದ, ಗಂಗೆಯ ಮಾರ್ಗದಲ್ಲಿ ನಡೆದ, ಆತ್ಮಶುದ್ಧಿ ಮಾಡಿಕೊಂಡು ಬ್ರಹ್ಮ ರಾಕ್ಷಸನ ಹೊಡೆತಕ್ಕೆ ಸಿಗದೆ ಅವನಿಂದಲೇ ಕೈ ಮುಗಿಸಿಕೊಂಡ. ಬಾಂದ್ರ ವಂಶಸ್ಥರು ಕೆಟ್ಟ ಯೋಚನೆಯಿಂದ, ಸ್ವಭಾವದಿಂದ ರಾಕ್ಷಸರಾದರು. ಮನುಷ್ಯನ ಅಂತರಂಗದಲ್ಲಿಯೂ ಸಮಾಜದಲ್ಲಿಯೂ ನಡೆಯುವುದು ಹೀಗೆ ಅಲ್ಲವಾ? ಕಾಂತಾರದ ಮೊದಲ ಸಿನಿಮಾದಲ್ಲಿ ಹೇಳಿದಂತೆ ಒಬ್ಬನೇ. ಪ್ರತಿಯೊಬ್ಬ ವ್ಯಕ್ತಿಯು ಶಾಂತಿಯನ್ನು ಹುಡುಕಬೇಕು. ಮಾವನ ಹಾಗೆ ದಾರಿ ತೋರುವ ಒಂದು ಶಕ್ತಿ, ಅಮ್ಮನ ಹಾಗೆ ತಬ್ಬಿ ಹಿಡಿಯುವ ಪ್ರೀತಿ ಸಿಗುವವರೆಗೂ ಒಬ್ಬನೇ ಹುಡುಕಬೇಕು. ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ. ಗೆಳೆಯರೇ, ಈ ಚಿತ್ರ ಸುಂದರವಾದ ಅನುಭವವನ್ನು ನೀಡುತ್ತದೆ. ತಪ್ಪದೇ ನೋಡಿ.